ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನಾನಿಲ್ಲಿ ತುಂಬ ಸರಳವಾಗಿ ಮತ್ತು ಕಡಿಮೆ ಪದಾರ್ಥಗಳಲ್ಲಿ ಹೇಗೆ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ. ಮೊದಲಿಗೆ ನಾನು 1 ಕಪ್ಪು ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ ಇದು, ಮತ್ತು 1 ಕಪ್ಪು ರಾಗಿ ಹಸಿಟ್ಟು ತೊಗೊಂಡಿದ್ದೀನಿ. ತದನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕಿದ್ದೀನಿ. ಬೇಕಾದ್ರೆ ನೀವು ಜೀರಿಗೆನೂ ಹಾಕ್ಕೊಬೋದು. ನಾನು ಜೀರಿಗೆ ಪುಡಿ ಹಾಕಿದ್ದೀನಿ, ಘಮ ಘಮ ಅಂತ ವಾಸನೆ ಬರುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ತದನಂತರ ನೀರು ಹಾಕಿ ನಾನಿಲ್ಲಿ ಕ್ಲೀನಾಗಿ ಕಲಸಿದ್ದೀನಿ. ಗಂಟಿಲ್ದಿರೋ ಥರ ಕಲಿಸ್ಕೊಬೇಕು ಮತ್ತು ತುಂಬ ತೆಳ್ಳಗೂ ಕಲಿಸ್ಕೊಳ್ಬಾರ್ದು. ಕಲಸಿ ತದನಂತರ ನಾನಿಲ್ಲಿ ಏನು ಮಾಡಿದ್ದೀನಿ, ಅರ್ಧ ಗಂಟೆ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ನಾವು ಕಲಸಿರೋದು ಕೈಯಲ್ಲಿ ನಿಲ್ಲಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಿ, ಆ ಥರ ನಿಲ್ಲಬೇಕು. ಆ ಥರ ಇದ್ದರೆ ದೋಸೆ ಪರ್ಫೆಕ್ಟಾಗಿ ಬರುತ್ತೆ. ಅರ್ಧ ಗಂಟೆ ನೆನಿಬೇಕು. ನೆನೆದ ನಂತರ ದೋಸೆನ ನಾನು ನೆನೆಸಿ ಕಲಸಿ ಎಲ್ಲ ಇಟ್ಬಿಟ್ಟಿದ್ದೆ, ಅರ್ಧ ಗಂಟೆ ಚೆನ್ನಾಗಿ ನೆನೀಲಿ ಅಂತ. ಇದು ಬಂದು ರವೆ ರಾಗಿ ದೋಸೆ. ಓಕೆ, ರಾಗಿ ದೋಸೆ ಯಾವಾಗೂ ಅನ್ನ ಸಾರು ತಿಂದು ಬೋರ್ ಆಗಿದ್ದರೆ ಇವತ್ತು ಅಡುಗೆ ಏನಪ್ಪ ಸಾಂಬಾರು ಇತ್ತು, ಅದಕ್ಕೇ ಈ ಥರ ದೋಸೆ ಮಾಡ್ಕೊತಾ ಇದ್ದೀನಿ. ಹಾಗೂ ಬಿಂದ್ಯ ಇಲ್ಲ ಅಲ್ಲ, ನನಗೂ ಮೂರ್ತಿಯವ್ರಿಗಷ್ಟೇ. ಡೈಲಿ ರೈಸು ಸಾಂಬಾರು ಮುದ್ದೆ ಚಪಾತಿ ಪೂರಿ ಅಂತ ಮಾಡಿ ಆಯಿತು. ಎಣ್ಣೆ ತವಾಗೆಲ್ಲ ಎಣ್ಣೆ ಸವರಿದ್ದೀನಿ. ಬಿಸಿಯಾಗಿ ಕಾಯ್ತಾ ಇದೆ ತವ. ಇವಾಗ ಹಸಿಟ್ಟ ಹುಯ್ತೀನಿ, ದೋಸೆ ಥರ ಚೆನ್ನಾಗಿ ಬರುತ್ತೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ದೋಸೆ ಸೂಪರಾಗಿ ಬರ್ತಾಯಿದೆ. ನೋಡಿ, ರಾಗಿ ದೋಸೆ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಪುಟ್ಪುಟಾಣಿ ದೋಸೆ ಹಾಕಿದ್ದೀನಿ. ಯಾಕಂದರೆ ಯಾವಾಗೂ ಇನ್ನೂ ಅಕ್ಕಿ ದೋಸೆ ದೊಡ್ಡದಾಗಿ ಆಗ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ರಾಗಿ ದೋಸೆ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡಿ.